ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವತ್ತಿನ ಒಂದು ಒಳ್ಳೆ ಮಾಹಿತಿಯನ್ನಪ್ಪ ಕೊಡೋಕ್ಕೆ ಬಂದಿದ್ದೀನಿ ಅಂದರೆ ಗೆಸ್ಟೇಷನಲ್ ಡಯಾಬಿಟೀಸ್ ಬಗ್ಗೆ ಕೊಡೋಕ್ಕೆ ಬಂದಿದ್ದೀನಿ. ಅಂದರೆ ಈ ಪ್ರೆಗ್ನೆಂಟ್ ಲೇಡೀಸು ಡಯಾಬಿಟಿಸ್ ಆದಾಗ ಅವ್ರು ಯಾವ ಥರ ಮೇಂಟೈನ್ ಮಾಡಬೇಕು, ಅವ್ರು ಏನು ಮಾಡಬೇಕು ಅನ್ನೋದು ಸ್ವಲ್ಪ ಮಾಹಿತಿ ಬಗ್ಗೆ ತಿಳ್ಕೊಳ್ತಾ ಬರೋಣ. ಫಸ್ಟ್ ಆಫ್ ಆಲ್, ಪ್ರೆಗ್ನೆನ್ಸಿ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ನು, ಸ್ಟ್ರೆಸ್. ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ಜೊತೆಗೆ ಡಯಾಬಿಟೀಸು ಬಂದ್ಬಿಟ್ಟಿದೆ ಅಂದರೆ ಅವ್ರಿಗೆ ಇನ್ನೂ ಯೋಚನೆ, ಟೆನ್ಷನ್ ಜಾಸ್ತಿ. ಬಟ್ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾಕೆ ಬರುತ್ತೆ ಡಯಾಬಿಟೀಸು ಅಂತ ನೀವು ಕೇಳ್ತಾ ಹೋಯ್ತು ಅಂದರೆ, ಡಯಾಬಿಟೀಸ್ ಬರೋದಕ್ಕೆ ಕಾರಣ ತಂದೆ ತಾಯಿಯಿಂದ ಬರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಅಂತಲೇ ಹೇಳ್ತೀವಿ, ಅವರಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ರಿಪೀಟೆಡ್ ಆಗಿ ಪ್ರೆಗ್ನೆನ್ಸಿ ಆಗೋದ್ರಿಂದ ಅಥವಾ ರಿಪೀಟೆಡ್ ಗೆಸ್ಟೇಷನಲ್ ಡಯಾಬಿಟೀಸ್ ಮುಂಚೆ ಪ್ರೆಗ್ನೆನ್ಸಿಲಿ ಡಯಾಬಿಟೀಸ್ ಇರಿದ್ರೆ ಅವ್ರಿಗೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮೋರ್ ಇಂಪಾರ್ಟೆಂಟ್, ಪ್ರೆಗ್ನೆನ್ಸಿ ಇಸ್ ಒಂಥರ ಸ್ಟ್ರೆಸ್ ಫಾರ್ ದ ಬಾಡಿ ಅಂತ ಹೇಳ್ತೀವಿ. ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಅವೆಲ್ಲ ಏನು ಮಾಡುತ್ತೆ, ನಮ್ಮ ಬಾಡಿಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ, ಇನ್ಸುಲಿನ್ಗೆ ವರ್ಕಿಂಗ್ ಕೆಪಾಸಿಟಿನ ಡ್ರಾಪ್ ಮಾಡುತ್ತೆ. ಹಾಗಾಗಿ ಅವರಲ್ಲಿ ಡಯಾಬಿಟೀಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂದರೆ, ಈ ಪ್ರೆಗ್ನೆನ್ಸಿಲಿ ಡಯಾಬಿಟೀಸ್ ಕಾಣಿಸ್ಕೊಂಡಾಗ ಅದು ಯೂಶ್ವಲಾಗಿ 6ರಿಂದ 7ನೇ ತಿಂಗಳಲ್ಲಿ ಕಾಣಿಸ್ಕೊಂಡಾಗ ಅದು ಪ್ರೆಗ್ನೆನ್ಸಿ ಕೊನೆ ತನಕ ಮಾತ್ರ ಇರುತ್ತೆ. ಪ್ರೆಗ್ನೆನ್ಸಿ ಆಗೋದ್ಮೇಲೆ ಅದು ಹೊರಟೋಗುತ್ತೆ, ನಾರ್ಮಲ್ ಡೆಲಿವರಿ ಆಗ್ತಿದ್ದಂಗೆ ಹೊರಟೋಗುತ್ತೆ. ಬಟ್ ಅದಾದಮೇಲೆ ಮತ್ತೆ ಬರಬಹುದು, ಯಾವಾಗ ಲೇಟರ್ ಡೇಸ್ ಅಂದರೆ 40 ವರ್ಷ 50 ವರ್ಷದ ಮೇಲ್ಪಟ್ಟವ್ರಿಗೆ ಮತ್ತೆ ಬರುತ್ತೆ. ಸೊ ಹಾಗಾಗಿ ಈ ಗೆಸ್ಟೇಷನಲ್ ಡಯಾಬಿಟೀಸು ಈ ಶಾರ್ಟ್ ಪೀರಿಯಡಲ್ಲಿ 2 to 3 ಮಂತ್ಸಲ್ಲಿ ಬರೋದಕ್ಕೆ ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ನಾವು ಕರಿತೀವಿ. ಬಟ್ ಇನ್ನು ಕೆಲವ್ರಿಗೆ ಏನಪ್ಪ ಅಂದರೆ, ಡಯಾಬಿಟೀಸು ಮುಂಚೆನೇ ಇರುತ್ತೆ ಬಟ್ ಅದು ಕಾಣಿಸ್ಕೊಂಡಿರಲ್ಲ. ಫಸ್ಟ್ ಫ್ಯೂ ವೀಕ್ಸ್ ಆಫ್ ಪ್ರೆಗ್ನೆನ್ಸಿಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ಇದರಲ್ಲಿ ಬಂದುಬಿಡುತ್ತೆ. ಬಂದಾಗ ನಾವೇನು ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್, ಡಯಾಬಿಟಿಕ್ ಬಂದಿದೆ ಅಂತ ಗೊತ್ತಾಗ್ತಿದ್ದಂಗೆ ನಿಮ್ಮ ಲೇಡಿ ಮೀನ್ಸ್ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮೀಟ್ ಮಾಡಿದಾಗ ಅವರು ನಿಮಗೆ ಅದಕ್ಕೆ ಕೆಲವೊಂದು ಆ್ಯಕ್ಟಿವಿಟಿ ಬಗ್ಗೆ ಹೇಳ್ತಾರೆ, ಎಕ್ಸಸೈಸಸ್ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಅದನ್ನು ರೆಗ್ಯುಲರಾಗಿ ನೀವು ಫಾಲೋ ಮಾಡ್ತಾ ಬನ್ನಿ. ಪ್ಲಸ್ ಆ್ಯಸ್ ಎ ಡಯಾಬಿಟಾಲಜಿಸ್ಟ್ ನಾವೇನು ರೆಕಮೆಂಡ್ ಮಾಡ್ತೀವಿ, ಆವಾಗವಾಗ ನೀವು ಶುಗರ್ ಲೆವೆಲ್ನ ಚೆಕ್ ಮಾಡಿ ಅಂತ ಹೇಳ್ತೀವಿ. ಚೆಕ್ ಮಾಡೋದು ಹಿಂಗೆ ಲ್ಯಾಬಲ್ಲಿ ಹೋಗಿ ಚೆಕ್ ಮಾಡಬೇಕಾ ಅಂತ ಕೇಳಿದಾಗ, ಇಲ್ಲ ಗ್ಲುಕೋಮೀಟ್ರ್ ಇಟ್ಕೊಳ್ಳಿ. ಈ ಗ್ಲುಕೋಮೀಟ್ರಲ್ಲಿ ಪ್ರತಿದಿನ ನೀವು ಚೆಕ್ ಮಾಡ್ಕೊಬೇಕು, ಫಾಸ್ಟಿಂಗ್ ಎಷ್ಟಿದೆ, ತಿಂಡಿ ತಿಂದ ಆಮೇಲೆ ಎಷ್ಟಾಗಿದೆ, ಇಲ್ಲ ರಾತ್ರಿ ಊಟಕ್ಕೆ ಮುಂಚೆ ಎಷ್ಟಿದೆ, ಇವನ್ನೆಲ್ಲ ಚೆಕ್ ಮಾಡೋದ್ರಿಂದ ಐಡಿಯಾ ಬರುತ್ತೆ ನಿಮಗೆ ಫುಡ್ಡಲ್ಲಿ ಯಾವ ಥರ ಫುಡ್ಡನ್ನು ನಾವು ಮಾನಿಟರ್ ಮಾಡಬೇಕು ಅಂತ. ಮೋಸ್ಟ್ ಇಂಪಾರ್ಟೆಂಟ್, ಪ್ರೆಗ್ನೆಂಟ್ ಲೇಡೀಸ್ ಏನೇನಪ್ಪ ಅಂದರೆ ಫುಡ್ನ ಜಾಸ್ತಿ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಗುವಿಗೂ ಬೆಳೀತಾ ಇರುತ್ತೆ, ಅದ್ರ ಜೊತೆಗೆ ಅವ್ರಿಗೂ ಬೇಕಾಗುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ತಾ ಇರಬೇಕಾಗತ್ತೆ. ಸೊ ಫುಡ್ಡನ್ನ ತುಂಬ ನಾವು ರಿಸ್ಟ್ರಿಕ್ಟ್ ಮಾಡ್ದಂಗೆ ಬರೀ ಸ್ವೀಟ್ ಕನ್ಸಂಪ್ಷನ್ ಅದನ್ನೆಲ್ಲ ಕಟ್ ಮಾಡ್ಕೊತ ಕೆಲವೊಂದು ಫುಡ್ನ ನಾವು ಫಾಲೋ ಮಾಡ್ಕೊತ ನೀವು ಮೇಂಟೈನ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟು ಚೆಕ್ ಮಾಡ್ತಾ ಇರಬೇಕು. ಆವಾಗವಾಗ ಚೆಕ್ ಮಾಡಿಕೊಂಡು ಶುಗರ್ ಏನಾರು ಜಾಸ್ತಿ ಇತ್ತು ಅಂದರೆ ಫುಡ್ನಲ್ಲೇ ಮಾನಿಟರ್ ಮಾಡಿ. ಹಂಗೂ ಏನಾರ ಬೈ ಚಾನ್ಸ್ ಏನಾರ ಖಾಲಿ ಹೊಟ್ಟೆ ನಿಮಗೆ 100ರ ಮೇಲೆ ದಾಟಿತು ಅಂತ ಇಟ್ಕೊಳ್ಳಿ, 90 ಅಂತ ಹೇಳ್ತೀವಿ, 100ರ ಮೇಲೆ ದಾಟಿದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಅವರು ಇನ್ಸುಲಿನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗೆಸ್ಟೇಷನಲ್ ಡಯಾಬಿಟೀಸ್ ಅಂದರೆ ಪ್ರೆಗ್ನೆಂಟ್ ಲೇಡಿಯಲ್ಲಿ ಡಯಾಬಿಟೀಸ್ ಬರೋರಿಗೆ ಮಾತ್ರೆಗಳು ಜಾಸ್ತಿ ಕೊಡೋಕ್ಕಾಗಲ್ಲ, ಆದಷ್ಟು ಇನ್ಸುಲಿನ್ ಕೊಟ್ಟೆ ಕಂಟ್ರೋಲ್ ಮಾಡಬೇಕು. ಈ ಇನ್ಸುಲಿನ್ ಕೂಡ ಹೇಳಿದ್ರೆ ಶಾರ್ಟ್ ಪೀರಿಯಡ್, ಬರೀ 1 ಮಂತೋ ಅಥವಾ 2 ಮಂತ್ಸೋ ಡಿಪೆಂಡಿಂಗ್ ಆನ್, ಇದು ವೆರಿ ಶಾರ್ಟ್ ಡೋಸ್, ಒಂದು 4 ಯೂನಿಟೋ 5 ಯೂನಿಟೋ 10 ಯೂನಿಟೋ ಡಿಪೆಂಡಿಂಗ್, ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಡಾಕ್ಟರ್ ಹತ್ರ ನೀವು ಹೋದಾಗ ಅವರು ನಿಮ್ಗೆ ಯಾವ್ದು ಬೇಕು ಅಂತ ನೋಡಿ ಅಕಾರ್ಡಿಂಗ್ ಟು ದಟ್ ಅವ್ರು ಕರೆಕ್ಟಾಗಿ ನೀವು ಸ್ಟಾರ್ಟ್ ಮಾಡ್ತಾರೆ. ಬಟ್ ಏನು ಡಾಕ್ಟ್ರೆ, ನಾನು ಡಯಾಬಿಟೀಸ್ ಬಂದುಬಿಟ್ಟಾಗ ನಾವು ಪ್ರೆಗ್ನೆಂಟ್ ಲೇಡೀಸ್ ನಾವು ನೆಗ್ಲೆಕ್ಟ್ ಮಾಡಿಬಿಡ್ಬೋದಾ, ಬಿಟ್ಬಿಡ್ಬೋದಾ, ಹಂಗೆ ನೋಡ್ಬೋದಾ ಅಂತ ಕೇಳ್ತಾರೆ. ಬಟ್ ನಾವು ಹೇಳ್ತೀವಿ, ಇಲ್ಲ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬಾರ್ದು. ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇಬಿ ದೊಡ್ಡದಾಗ್ಬಿಡುತ್ತೆ, ಬೇಬಿ ಸೈಜಲ್ಲಿ ದೊಡ್ಡದಾಗುತ್ತೆ, ಅಥವಾ ಇಲ್ಲ ಲಂಗ್ಸಲ್ಲಿ ಪ್ರಾಬ್ಲಮ್ ಬರುತ್ತೆ ಬೇಬಿಗೆ, ಅವೆಲ್ಲ ಮತ್ತೊಂದು ಹಲವಾರು ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋಂಗಿತ್ತು ಅಂದರೆ ನಿಮ್ಮ ಡಯಾಬಿಟೀಸು ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬೇಕು. ಕಂಟ್ರೋಲ್ ಅಂದರೆ ಖಾಲಿ ಹೊಟ್ಟೆ 90ರೊಳಗೆ ತಿಂಡಿ ತಿಂದಮೇಲೆ 140 ಒಳಗೆ ಇಟ್ಕೊಂಡ್ರೆ ಮಗುಗೂ ಏನು ಪ್ರಾಬ್ಲಮ್ ಆಗೋಲ್ಲ, ನಿಮಗೂ ಏನು ಪ್ರಾಬ್ಲಮ್ ಆಗೋಲ್ಲ, ಡೆಲಿವರಿ ನಾರ್ಮಲಾಗಿ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅವರು ಇನ್ಸುಲಿನ್ ತೊಗೊಳ್ಳೋದ್ರಿಂದನೂ ಒಳ್ಳೆಯದು, ಇನ್ಸುಲಿನ್ ತೊಗೊಳ್ಳದೆ ಕೆಲವೊಂದು ಮಾತ್ರೆಗಳು ಇರೋದು ಅದನ್ನು ತೊಗೊಂಡು ಕಂಟ್ರೋಲ್ ಮಾಡಿದ್ರೂ ಪರವಾಗಿಲ್ಲ. ಒಟ್ಟಲ್ಲಿ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಈ ಗೆಸ್ಟೇಷನಲ್ ಡಯಾಬಿಟೀಸ್ ಇರೋರು ಥೈರಾಯ್ಡ್ ಪ್ರಾಬ್ಲಮ್ಸ್ ಕಾಮನಾಗಿ ಬಂದುಬಿಡುತ್ತೆ. ಥೈರಾಯ್ಡು ಅವಾಗವಾಗ ಚೆಕ್ ಮಾಡಿಕೊಂಡು ಥೈರಾಯ್ಡು ಕಂಟ್ರೋಲ್ ಇದೆಯಾ ಅಂತ ನೋಡ್ಕೊತಾ ಇರಬೇಕು. ನೋಡ್ಕೊಂಡು ಅಕಸ್ಮಾತ್ ಹಂಗೇನಾದ್ರು ಥೈರಾಯ್ಡು ಜಾಸ್ತಿ ಇದ್ದರೆ ಥೈರಾಯ್ಡ್ಗೂ ಟ್ಯಾಬ್ಲೆಟ್ಸ್ ತೊಗೊಂಡು ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಮಗು ಬೆಳವಣಿಗೆ, ಮಗು IQ ಲೆವೆಲ್ ಅಂತ ಹೇಳ್ತೀವಿ, ಅದೆಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಏನು ಪ್ರಾಬ್ಲಮ್ಸ್ ಬರದೆ ಕಂಟ್ರೋಲ್ ಆಗುತ್ತೆ. ಸೊ ಗೆಸ್ಟೇಷನಲ್ ಡಯಾಬಿಟೀಸ್ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಡಯಾಬಿಟೀಸ್ ಬರ್ತಿದ್ದಕ್ಕೆ ಗಾಬರಿ ಆಗೋದಾಗಲಿ ಅಥವಾ ಟೆನ್ಷನ್ ಮಾಡ್ಕೊಳ್ಳೋದಾಗಲಿ, ಅಯ್ಯೋ ನನ್ನಿಂದ ಮಗು ಹೊಟ್ಟೋಗ್ಬಿಡುತ್ತೆ ಡಯಾಬಿಟೀಸ್ ಅನ್ನೋದು ಅಂತ ಯೋಚನೆ ಮಾಡೋದಾಗಲಿ, ಅವೆಲ್ಲ ಏನೂ ಬೇಡ. ಅವೆಲ್ಲ ಏನೂ ಆಗದೇ ಇರೋಂಥದ್ದು. ಮಗು ಚೆನ್ನಾಗೇ ಇರುತ್ತೆ, ಬಟ್ ಕಂಟ್ರೋಲ್ ಇರಬೇಕು. ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇರಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್, ಅವಶ್ಯಕತೆ. ಅದನ್ನೆಲ್ಲ ನೀವು ಕಮ್ಮಿನೇ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಡಾಕ್ಟ್ರ್ ಕೇಳಿ, ನಿಮ್ಮ ಗೈನಕಾಲಜಿಸ್ಟ್ ಕೇಳಿ, ಅವ್ರು ಹೇಳಿದ್ರೆ ಮಾಡ್ಬೋದು ಅಂದರೆ ದಯವಿಟ್ಟು ಮಾಡಿ. ಅದು ಮಾಡೋದ್ರಿಂದ ಕೂಡ ನಿಮ್ಮ ಡಯಾಬಿಟೀಸ್ ಕಂಟ್ರೋಲ್ಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಫುಡ್ಡಲ್ಲೂ ಅಷ್ಟೇ, ನಿಮ್ಮ ಫುಡ್ಡು ಟೈಮಿಂಗ್ಸ್ ಆಫ್ ದ ಫುಡ್ ಕರೆಕ್ಟಾಗಿ ಫಾಲೋ ಮಾಡಿ. ಏನೇನಿದ್ದಾರೆ ಅದನ್ನು ತಿನ್ನಿ. ಮೋರ್ ಆಫ್ ಎ ಫೈಬರ್ ರಿಚ್ ಡಯಟ್ ತಗೊಳ್ಳಿ.
ಸೊ ದಟ್ ಮೋಷನ್ ಪ್ರಾಬ್ಲಮ್ ಆಗಲಿ ಬೇರೆ ಒಂದು ಬರೋದಿಲ್ಲ, ಡಯಾಬಿಟಿಸ್ ಕಂಟ್ರೋಲು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಡಯಾಬಿಟಿಸ್ ಇಸ್ ವೆರಿ ಈಸಿ ಟು ಮ್ಯಾನೇಜ್. ಇಫ್ ಯು ಕ್ಯಾನ್ ಮ್ಯಾನೇಜ್ ಮಾಡಿದ್ರೆ ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು. ಸೊ ಗೆಸ್ಟೇಷನಲ್ ಡಯಾಬಿಟಿಸ್ ಬಂತು ಅಂತ ಯಾರೂ ಇನ್ನು ಮುಂದೆ ಗಾಬರಿ ಆಗೋದಾಗಲಿ ಭಯ ಆಗೋದಾಗಲಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ನಮಗೆ ಎನಿ ಟೈಮ್ ನೀವು ಬರಿಬೋದು, ನಾವು ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.